ಕಟ್ಟಡ ಕಾರ್ಮಿಕರು ತಮ್ಮ ಜೀವ ಮತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಸರ್ಕಾರ ನೀಡಿರುವ ಸುರಕ್ಷಿತಾ ಸಾಧನಗಳನ್ನು ಕಡ್ಡಾಯವಾಗಿ ಬಳಸಿಕೊಳ್ಳಬೇಕು ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದ್ದಾರೆ. ಈ ಒಂದು ಕಿಟ್ಗಳನ್ನು ತಮಗೆ ವಿತರಣೆ ಮಾಡ್ತೀವಿ. ಸರ್ಕಾರದ ಒಂದು ಯೋಜನೆಯ ಅಡಿಯಲ್ಲಿ ಇದನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡುವಂಥದ್ದು, ಎಲ್ಲರೂ ಆ ಒಂದು ಸಂಸ್ಥೆಗೆ ಸದಸ್ಯರಾಗಬೇಕು. ಅದ್ರ ಮುಖಾಂತರ ಇನ್ನೂ ಹೆಚ್ಚೆಚ್ಚು ಲಾಭ. ಈಗ ಕೈಕಾಲು ಗಟ್ಟಿದ್ದ ದುಡಿತೀವಿ, ಕೈಕಾಲು ಮುರ್ಕೊಂಡು ಮೂಲೆ ಕೂತ್ಮೇಲೆ ಯಾವ ಸಾಹುಕಾರನೂ ಮಾತಾಡ್ಸಲ್ಲ, ಯಾವ ಕಟ್ಟಡ ಕಟ್ಕೊಟ್ಟನು ಮಾತಾಡ್ಸಲ್ಲ, ನಿಮ್ಮನ್ನ ಯಾವ ಮೇಸ್ತ್ರಿನೂ ಮಾತಾಡ್ಸಲ್ಲ, ಯಾವ ಕಾಂಟ್ರಾಕ್ಟರ್ ಬಂದು ಮಾತಾಡ್ಸಲ್ಲ. ಹಂಗಾಗಿ ನಮ್ಮನ್ನು ನಾವೇ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೋಬೇಕು. ಶೃಂಗೇರಿ ಪಟ್ಟಣದ ಕಾಂಗ್ರೆಸ್ನ ಕಚೇರಿಯ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆಯಿಂದ ಆಯೋಜನೆ ಮಾಡಿದ್ದ ಕಾರ್ಮಿಕರ ಸುರಕ್ಷತಾ ಸಾಧನ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಅವರು, ಕಟ್ಟಡ ನಿರ್ಮಾಣ ಕಾರ್ಯಗಳು ಅಪಾಯ ಭರಿತವಾಗಿದ್ದು ಸಣ್ಣ ಅಜಾಗರೂಕತೆಯೂ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಆದ್ದರಿಂದ ಹೆಲ್ಮೆಟ್, ಸುರಕ್ಷತಾ ಬೆಲ್ಟ್, ಗ್ಲೌಸ್, ಶೂ ಸೇರಿದಂತೆ ನೀಡಲಾಗುತ್ತಿರುವ ಎಲ್ಲಾ ಸುರಕ್ಷತಾ ಉಪಕರಣಗಳನ್ನು ನಿಯಮಿತವಾಗಿ ಬಳಸುವಂತೆ ಕಾರ್ಮಿಕರಿಗೆ ಸಲಹೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಹಲವಾರು ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಅರ್ಹ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಿಸಲಾಯಿತು. ನಿಮ್ಮ ಈ ಒಂದು ಏನು ಇದಿದೆ, ಈ ಸಂಘಟನೆ ಇದೆ, ಇದನ್ನ ಅತ್ಯಂತ ಭದ್ರವಾಗಿ ಬಲಿಷ್ಠವಾಗಿ ಕಟ್ಟಬೇಕು. ಆ ನಿಟ್ಟಲ್ಲಿ ನಾನು ಇವತ್ತು ಮಾತು ಸೂಚನೆ ಕೊಡ್ತೀನಿ. ನಾನು ಕಟ್ಟಡ ಕಟ್ತಾ ಇದ್ದೀನಿ. ನೀವು ನನಗೊಂದು ನೋಟಿಸ್ ಕೊಡ್ಬೇಕು, ರಾಜೇಗೌಡ್ರೆ ಇಷ್ಟು ಲಕ್ಷದ ಕಟ್ಟಡ, ನೀವು ಇಷ್ಟು ಕೋಟಿ ಕಟ್ಟಡ ಕಟ್ತಾ ಇದ್ದೀರಿ, 1% ಸೆಸ್ ಅದಕ್ಕೆ ತುಂಬಿ ಅಂತ ನೀವು ನನಗೂ ನೋಟಿಸ್ ಕೊಡ್ಬೇಕು. ನೀವು ಅದನ್ನು ಮಾಡಿದರೆ ಅವಾಗ ಅವರು ಸ್ಟ್ರಾಂಗ್ ಆಗ್ತಾರೆ, ಗಟ್ಟಿ ಆಗ್ತಾರೆ. ಆ ಕೆಲಸ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಚೀಟಿ ಕೊಟ್ಟರೆ ಎಷ್ಟಾಯ್ತು? ಎಷ್ಟು ಚೀಟಿ ಆಯ್ತು? 3 ಆಯ್ತಾ? ಒಂದು ಲೇಡಿ ಶೇರ್ ಕಳಿಸಿ ಸರ್. ಲೇಡೀಸ್ ಬರ್ಬೇಕಾದ್ರೆ ಗಾರಿಯವರೇ ಬರ್ಬೇಕು. ಬಿಲ್ಡಿಂಗ್ ಆಯ್ತು. ಒಂದು ನಿಮಿಷ ವೆಲ್ಡರ್ ಸ್ವಲ್ಪ ವೇಟ್ ಮಾಡಿ. ಎಲೆಕ್ಟ್ರಿಷಿಯನ್ ಸರಿ ಕೊಟ್ಟರೆ ಹೋಗಿ. ಎಲೆಕ್ಟ್ರಿಷಿಯನ್ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.